ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ದೇವಸ್ಥಾನ. ನಮ್ಮ ಮನೆ ದೇವರು ಸ್ನೇಹಿತರೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಇದು ಅನಂತಪುರ ಜಿಲ್ಲೆ ಉರವಕೊಂಡ ತಾಲೂಕು ಪೆನ್ನೋಗಳಂ ಅಂತೇಳಿ ಅಲ್ಲಿದೆ ಸ್ನೇಹಿತರೆ ದೇವಸ್ಥಾನ. ಇಲ್ಲಿ ನಾವು ವರ್ಷ ಶ್ರಾವಣ ಮಾಸದಲ್ಲಿ ಹೋಗ್ತೀವಿ ನಮ್ಮ ಮನೆ ದೇವರಿಗೆ. ಇಲ್ಲಿ ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ತಕ್ಕೊಂಡು ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದವರು ಈ ದೇವಸ್ಥಾನಕ್ಕೆ ಈ ಥರ ಅನಂತಪುರ ರೂಟಲ್ಲಿ ಹೋಗುವಾಗ ನೀವು ಸಮೀಪನೇ ಆಗುತ್ತೆ, ದೇವಸ್ಥಾನಕ್ಕೆ ಹೋಗ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಭಾಳ ದೊಡ್ಡ ದೇವಸ್ಥಾನ, ಹಳೆ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಸುತ್ತಮುತ್ತಲು ನೋಡ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಇಲ್ಲಿ ಇರ್ಲಿಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದೆರಡು ದಿವಸನೂ ಇರ್ಬೋದು. ಹೊರಗಡೆನೆ ನಾವು ಮೇನ್ ರೂಟಲ್ಲೇ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ನರಸಿಂಹಸ್ವಾಮಿದು. ಇಲ್ಲಿ ನಂತೂ ಬರ್ತಾ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ದೊಡ್ಡದು ತೇರಿದೆ ಸ್ನೇಹಿತರೆ. ಇದು ಮೇನ್ ದ್ವಾರ. ಈ ದೇವಸ್ಥಾನಕ್ಕೆ 4 ಗೋಪುರ ಇದೆ ಸ್ನೇಹಿತರೆ, 4 ದಾರಿ ಇದೆ. ರೈಟ್ ರೌಂಡ್ ಆಗಿ 4 ಗೋಪುರ ಬರುತ್ತೆ ಸ್ನೇಹಿತರೆ. ಯಾವ ದ್ವಾರದಲ್ಲಾದರೂ ನಾವು ಹೋಗ್ಬೋದು. ನಾನು ರೈಟ್ ರೌಂಡ್ ತೋರಿಸ್ತಾ ಇದ್ದೀನಿ. ಈಗ ಬರ್ತಾ ಇರೋದು ಇದೊಂದು ದ್ವಾರ. 4 ಗೋಪುರ ಇದ್ದಾವೆ. ಇಲ್ಲಿ ಕೆಳಗಡೆ ಲಕ್ಷ್ಮೀ ಟೆಂಪಲ್ ಇದೆ, ಲಕ್ಷ್ಮೀ ಗುಡಿ. ಇದು ಒಂದು ದ್ವಾರ. 4 ಕಡೆ ಇದೆ ಸ್ನೇಹಿತರೆ ಗೋಪುರ. 4 ಕಡೆಯಿಂದನೂ ಹೋಗ್ಬೋದು ದೇವಸ್ಥಾನಕ್ಕೆ ಮೇಲೆ. ಇದು ಈಗ ಮುಖ್ಯ ದ್ವಾರ ಇದೆ, ಎಂಟ್ರೆನ್ಸ್ ಇದು. ನಾವು ಎಂಟ್ರೆನ್ಸ್ನಿಂದ ಒಳಗಡೆ ಹೋಗ್ತಾ ಇದೀವಿ, ಯಾಕಂದರೆ ಇಲ್ಲೇ ರೂಮ್ ಹತ್ರ ಇದೆ. ನಾವು ಈ ದ್ವಾರ ಬಾಗಿಲ ಹತ್ರ, ಹಾಗಾಗಿ ಹಿಂಗೆ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿದು ಸ್ವಲ್ಪ ವಿಡಿಯೋ ತಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಳಗಡೆ ವಿಗ್ರಹ ಮಾತ್ರ ತೆಗಿಲಿಕ್ಕೆ ಆಗೋದಿಲ್ಲ, ಮೊಬೈಲ್ ಅಲೋವಿಲ್ಲ, ಹಂಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. 4 ಕಡೆನೂ ಇದೇ ಥರನೇ ಮೆಟ್ಲಿದೆ. ಇದು ಗರ್ಭಗುಡಿ ಸ್ನೇಹಿತರೆ, ಬಹಳ ದೊಡ್ಡದಿದೆ. ಎಲ್ಲ ಸುತ್ತಲೂ ತೆಗೆದಿದ್ದೀನಿ. ಈಗ ಮೂಲ ವಿಗ್ರಹ ಇರೋದು ಒಳಗಡೆ ಪೆನ್ನೋಬಳೇಶ ಅಂತ, ನಾವು ಲಕ್ಷ್ಮೀ ನರಸಿಂಹಸ್ವಾಮಿನ ಅಂತೀವಿ. ಇಲ್ಲಿ ದರ್ಶನ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನಾವು ಶುಕ್ರವಾರನೇ ಹೋಗಿದ್ವಿ. ಶುಕ್ರವಾರ ಸಾಯಂಕಾಲ ಇಲ್ಲಿ ಫಸ್ಟ್ ಹೋಗಿದ ಕೂಡಲೇ ಸಾಯಂಕಾಲ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಕೋತಿಗಳು ಬಹಳನೇ ಇರ್ತಾವೆ. ಇಲ್ಲಿ ಈ ಕೋತಿಗಳು ಆಟ ನೋಡೋದೇ ತುಂಬ ಖುಷಿ ಆಗುತ್ತೆ. ಇಲ್ಲಿ ಸುತ್ತಮುತ್ತಲೆಲ್ಲ ಅಂಗಡಿಗಳು ಇದೆ ಸ್ನೇಹಿತರೆ, ಬಳೆ ಆಟ ಸಾಮಾನು ಎಲ್ಲ ಇರುತ್ತೆ, ಮತ್ತು ಹೋಟೆಲ್ಗಳನ್ನು ಇದೆ. ಈಗ ಶ್ರಾವಣ ಮಾಸದಲ್ಲಿ ಫುಲ್ಲು ಜನ ಇರ್ತಾರೆ ಸ್ನೇಹಿತರೆ. 4 ಶನಿವಾರ ಇರ್ತಾರೆ, ಮತ್ತು ಆದಮೇಲೆ ಜಾತ್ರೆ ಇರುತ್ತೆಲ್ಲ ಸ್ನೇಹಿತರೆ. 5ನೇ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಬರುತ್ತೆ. ಆವಾಗೂ ಫುಲ್ಲು ಜನ ಇರುತ್ತಾರೆ ಸ್ನೇಹಿತರೆ. ಇವಾಗ ನಾನು ಏನು ಪ್ಲೇಸ್ ತೋರಿಸ್ತಾ ಇರ್ತೀನಿ, ಇದೆಲ್ಲ ಗುಡ್ಡ. ನಾವು ಎಲ್ಲಿವರೆಗೂ ನೋಡ್ತಾ ಇದ್ರೆ ಅಲ್ಲಿವರೆಗೂ ಜನನೇ ಕಾಣಿಸ್ತಾ ಇರ್ತಾರೆ ಸ್ನೇಹಿತರೆ. ಇರುವೆ ಥರನೇ ಇರ್ತದೆ, ಎಲ್ಲಿ ಒಂದು ಕಾಲಿಡೋಕ್ಕೂ ಜಾಗ ಇರೋಂಗಿಲ್ಲ, ಅಷ್ಟು ಜನಸಂಖ್ಯೆ ಸೇರಿರ್ತಾರೆ ಜಾತ್ರೆ ಟೈಮಲ್ಲಿ. ಸುತ್ತಮುತ್ತಲೆಲ್ಲ ಗುಡ್ಡ ಕಾಣಿಸ್ತಾ ಇದೆ ನಿಮಗೆ. ಇದೆಲ್ಲ ಇಲ್ಲಿ ಅಂಗಡಿಗಳಿದೆ. ಈ ದೇವಸ್ಥಾನ ನಮ್ಮ ಬಳ್ಳಾರಿಗೆ ಹತ್ರನೇ ಆಗುತ್ತೆ ಸ್ನೇಹಿತರೆ, ಒಂದು 70 ಕಿಲೋಮೀಟರ್ ಆಗುತ್ತೆ. ಹಂಗಾಗಿ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲರೂ ಬಳ್ಳಾರಿಲಿಂದ ಅಂತೂ ತುಂಬ ಜನನೇ ಬರ್ತಾರೆ ಸ್ನೇಹಿತರೆ. ಇಲ್ಲಿ ನಾವೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಲ್ಲಿ ನದಿ ಸ್ನಾನಕ್ಕೆ ಹೋಗಿ ಬರಬೇಕು ಸ್ನೇಹಿತರೆ. ಫಸ್ಟ್ ನದಿ ಸ್ನಾನ ಮಾಡಿ ಬಂದು ನಂತರ ಪ್ರಸಾದ ಮಾಡಬೇಕು. ಇಲ್ಲಿ ಹೋಗೋ ದಾರಿಯಲ್ಲೇ ಅಂಗಡಿಗಳೆಲ್ಲ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಎಲ್ಲ ಆಟ ಸಾಮಾನು ಇರುತ್ತೆ, ಮತ್ತು ಹೋಟೆಲ್ಗಳಲ್ಲೂ ಇರುತ್ತೆ ಸ್ನೇಹಿತರೆ. ಆದಮೇಲೆ ಇಲ್ಲಿ ಶನಿವಾರ ಮಾತ್ರನೇ ಜಾಸ್ತಿ ಜನ ಇರೋದು ಸ್ನೇಹಿತರೆ. ಮಧ್ಯದಲ್ಲಿ ಅಷ್ಟೇನು ಯಾರೂ ಬರೋದಿಲ್ಲ ದೇವಸ್ಥಾನಕ್ಕೆ. ಇಲ್ಲಿ ಬಂದ್ರೂ ದರ್ಶನ ಮಾಡ್ಕೊಂಡು ಹೋಗಿಬಿಡ್ತಾರೆ ಸ್ನೇಹಿತರೆ. ಅತಿ ಹೆಚ್ಚು ಅಂದರೆ ಶ್ರಾವಣ ಮಾಸ ಮತ್ತು ಈ ಜಾತ್ರೆ ಟೈಮ್ನಲ್ಲಿ ಮಾತ್ರ ಬರ್ತಾರೆ ಸ್ನೇಹಿತರೆ. ನಾವೆಲ್ಲ ಈಗ ನದಿ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಲ್ಲಲ್ಲಿ ಪುಷ್ಕರಣಿ ಇದಾವೆ ಸ್ನೇಹಿತರೆ. ತೆಲುಗಿನಲ್ಲಿ ಕೋನೇರು ಅಂತ ಹೇಳ್ತಾರೆ. ಇದರಲ್ಲಿ ಯಾರು ಸ್ನಾನ ಮಾಡೋದಿಲ್ಲ, ಯಾಕಂದರೆ ನದಿ ನೀರೇ ಬರುತ್ತಲ್ಲ ಸ್ನೇಹಿತರೆ. ಹಾಗಾಗಿ ನದಿ ನೀರಿನಲ್ಲೇ ಎಲ್ಲರೂ ಸ್ನಾನ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, 2-3 ಕಡೆ ನದಿ ಹರಿತಾ ಇರುತ್ತೆ ಸ್ನೇಹಿತರೆ. ಫುಲ್ಲು ಜೋರಾಗಿ ದೊಡ್ಡದಾಗಿ ಬರ್ತಾ ಇರುತ್ತೆ. ಅಲ್ಲೆಲ್ಲ ಗಂಡ್ಮಕ್ಳು ಹೋಗ್ತಾರೆ. ನಮಗೆ ಹೆದರಿಕೆ ಅಂದರೆ ಸಣ್ಣ ನದಿ ಬರುತ್ತೆ, ಅಲ್ಲಿನೂ ಹೋಗ್ಬೋದು. ಇಲ್ಲಿ ನಾಗಪ್ಪನೂ ಇಟ್ಟಿದ್ದಾರೆ ಸ್ನೇಹಿತರೆ. ಸ್ನಾನ ಮಾಡ್ಕೊಂಬಂದು ಏನಾದರೂ ನಾಗದೋಷ ಇದ್ದರೆ ಇಲ್ಲಿ ಪೂಜೆ ಮಾಡ್ಕೊಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾಗಪ್ಪಗಳೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೇ ನದಿ ಹತ್ರನೇ ಇಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ನದಿ ಬರ್ತಾ ಇದೆ. ನೋಡ್ಲಿಕ್ಕಂತೂ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ
ವಾತಾವರಣನೂ ತುಂಬ ಚೆನ್ನಾಗಿರುತ್ತೆ. ನಾವು ಹೋದಾಗ ಸ್ವಲ್ಪ ಜಿಟಿ ಜಿಟಿ ಮಳೆ ಹಿಡ್ಕೊಂಡಿತ್ತು. ಮತ್ತು ಇಲ್ಲಿ ನದಿ ಹತ್ರನೇ ಗಿಳಿ ಪಂಚಾಂಗ ಹೇಳ್ತಾರಲ್ಲ ಸ್ನೇಹಿತರೆ, ಅವರೆಲ್ಲ ಸುತ್ತು ಕೂತ್ಕೊಂಡಿರ್ತಾರೆ, ಕೇಳೋರು ಕೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಜನ ಅಲ್ಲಲ್ಲಿ ಸ್ನಾನ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ ಸ್ನೇಹಿತರೆ, ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ, ಯಾವ ಥರ ಪೂಜೆ ಮಾಡಿಸ್ಕೊಳ್ತೀವಿ ನಾವು ಮನೆ ದೇವರಿಗೆ ಅಂಥೇಳಿ ಗೊತ್ತಾಗುತ್ತೆ. ಗೊತ್ತಿಲ್ಲದವರು ಬಂದು ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ನೋಡು, ಅಲ್ಲಿ ಸ್ವಲ್ಪ ಜನ, ಅಲ್ಲಿ ಸ್ವಲ್ಪ ಜನ, ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತಾರೆ. ಇಲ್ಲಿ ಜಾಸ್ತಿ ದೊಡ್ಡದಿರೋದ್ರಿಂದ ಬರೀ ಗಂಡು ಮಕ್ಕಳಷ್ಟೇ ಹೋಗಿ ಸ್ನಾನ ಮಾಡ್ತಿದ್ದಾರೆ. ಅಲ್ಲಿ ನಾವು ಬೇರೆ ಕಡೆ ಹೋಗಿದ್ದೀವಿ ಸ್ನೇಹಿತರೆ, ಸಣ್ಣದಿದೆ, ಅಲ್ಲೇ ಹತ್ರನೇ 2-3 ಕಡೆ ಇದೆ. ಇಲ್ಲಿ ನಾವಿಲ್ಲಿ ಸ್ವಲ್ಪನೇ ನೀರು ಜಾಸ್ತಿ ಪ್ರೆಜರ್ ಇಲ್ಲ, ಹಾಗಾಗಿ ಇಲ್ಲೇ ಹೋಗಿ ಕುತ್ಕೊಂಡು ಸ್ನಾನ ಮಾಡೋಣ ಅಂತೇಳಿ ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದವರು ಎಲ್ಲರೂ ಇಲ್ಲಿ ಕುತ್ಕೊಂಡು ಸ್ನಾನ ಮಾಡ್ಬೋದು. ನಾವು ಇಲ್ಲೇ ಸ್ನಾನ ಮಾಡ್ಕೊಳ್ತೀವಿ. ಇಲ್ಲಿ ಜಾಸ್ತಿ ಡೀಪ್ ಇರೋಂಗಿಲ್ಲ ಸ್ನೇಹಿತರೆ, ಒಳಗಡೆ ಇರೋದಿಲ್ಲ, ಹಾಗಾಗಿ ಇಲ್ಲಿ ಸ್ನಾನ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಸ್ನಾನ ಮಾಡಿಕೊಂಡು ನಾವು ರೂಮ್ಗೆ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ರೂಮ್ಗಳೇನು ಯಾವಾಗಲೂ ಜನ ಯಾರು ಇರೋದೇ ಇಲ್ಲ. ಯಾರ್ಯಾರು ಬೇಕಿದ್ದವರೆಲ್ಲ ಅಲ್ಲಿ ರೂಮ್ಗಳು ಕಟ್ಸಿ ಹೋಗಿರ್ತಾರೆ. ಆಮೇಲೆ ಮಂಟಪಗಳನ್ನೂ ಇರ್ತಾವೆ. ಇಲ್ಲಿ ಇದ್ದಂಥವ್ರು ಸ್ನೇಹಿತರೆ ಅಲ್ಲಲ್ಲಿ ರೂಮ್ಗಳು ಕಟ್ಸಿ ಆ ಚಾವಿ ಅವರು ದೇವಸ್ಥಾನಕ್ಕೆ ಕೊಟ್ಟಿರ್ತಾರೆ. ಅವರು ಜಾತ್ರೆ ಟೈಮ್ನಲ್ಲಿ ಬಂದಾಗ ಮಾತ್ರ ಇರ್ತಾರೆ. ಇನ್ನು ಕೆಲವು ಟೈಮ್ನಲ್ಲಿ ನಾವು ಯಾರಾದ್ರು ಹೋದವರು ರೆಂಟಿಗೆ ತಗೋಬೋದು. ಅದನ್ನು ನಾವು ಈಗ ರೆಂಟಿಗೆ ತಗೊಂಡಿದ್ದೀವಿ ರೂಮು. ಇದು ಒಂದು ವೇಳೆ ಮಳೆ ಇಲ್ಲ ಅಂದರೆ ನಾವು ಹೊರಗಡೆನೂ ಮಂಟಪ ಇರುತ್ತೆ ಸ್ನೇಹಿತರೆ, ಅಲ್ಲಿನೂ ಇರ್ಬೋದು. ನಾವಿಲ್ಲಿ ಫಸ್ಟು ಅಡುಗೆ ಮಾಡ್ಲಿಕ್ಕೆ ಮುಂಚೆನೇ ನಾವಿಲ್ಲಿ, ಯಾಕಂದರೆ ಮಳೆ ಬರ್ತಾ ಇದೆ ಅಂತ, ಇಲ್ಲಿ ಕಲ್ಲ ಮೇಲೆ ರೂಮ್ ಹತ್ರ ಸ್ವಲ್ಪ ಮಣ್ಣು ಹಾಕಿ ಅದ್ರ ಮೇಲೆ ಕಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಒಲೆಗೆ ಅಡುಗೆ ಮಾಡ್ಲಿಕ್ಕೆ ಮುಂಚೆನೇ ಈ ಥರ ಪೂಜೆ ಮಾಡಿ ನಂತರ ನೈವೇದ್ಯ ಮಾಡಬೇಕು. ಇಲ್ಲಿ ನಮ್ಮ ನಾದಿನಿನೂ ಮಾಡ್ತಿದ್ದಾರೆ, ನಾನು ನಮ್ಮ ನಾದಿನಿ ಸೇರಿ ಮಾಡ್ತಾ ಇದ್ದೀವಿ. ಈಗ ಪೂಜೆ ಆದ ನಂತರ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನಮ್ಮ ನಾದಿನಿ ಸ್ನೇಹಿತರೆ, ನಮ್ಮ ಮನೆಯವ್ರ ತಂಗಿ, ಮತ್ತು ಅಲ್ಲಿ ಪಕ್ಕದಲ್ಲಿ ನಮ್ಮ ಮಾಮ, ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ನಾದಿನಿ ಮಕ್ಕಳೆಲ್ಲ ಸೇರಿ ಕಾಯಿಪಲ್ಯ ಕಟ್ ಮಾಡ್ತಾ ಇದ್ದಾರೆ. ಇದ್ರ ಮೇಲೇ ಅನ್ನ, ಸಾರು, ಬದನೆಕಾಯಿ ಪಲ್ಯ ಮತ್ತು ಪಾಯಸನೂ ರೆಡಿ ಮಾಡ್ತೀವಿ ನೈವೇದ್ಯಕ್ಕೆ. ಗ್ಯಾಸ್ ಸ್ಟವ್ ತಗೊಂಡೋಗಿದ್ದೀವಿ, ಆದ್ರೂ ಒಂದು ವೇಳೆ ಇರಲಿ, ಯಾಕಂದರೆ ಒಲೆ ಮೇಲೇ ಮಾಡಿದ್ರೇ ಶ್ರೇಷ್ಠ ಅಂತ ನಾವು ಅದರಲ್ಲಿ ಮಾಡ್ತೀವಿ. ಈಗ ಪಾಯಸ ರೆಡಿ ಆಗಿದೆ, ಮತ್ತು ನುಗ್ಗೆಕಾಯಿ, ಬದನೆಕಾಯಿ ಪಲ್ಯ, ಅನ್ನ ಮತ್ತು ಬೇಳೆ ಸಾರನ್ನು ಮಾಡಿಟ್ಟಿದ್ದೀವಿ. ಪಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಈಗ ಇಲ್ಲಿ ಪೂಜಾರಿಗೆ ಕರ್ಕೊಂಬಂದಿದ್ದೀವಿ ಸ್ನೇಹಿತರೆ. ಇವ್ರಿಗೆ ನಾವು ದಾಸರಾಯ ಅಂತ ಹೇಳ್ತೀವಿ. ಇಲ್ಲಿ ನೈವೇದ್ಯ ಇಡಿಸ್ಬೇಕು, ದಾಸಂಗ ಇಡಿಸೋದಂತ ಹೇಳ್ತೀವಿ ನಾವು. ಅವರಿಗೆಲ್ಲರಿಗೆ ನಾಮ ಇಡ್ತಾ ಇದ್ದಾರೆ. ನಾಮ ಇಟ್ಕೋಬೋದು, ಅಥವಾ ಬೊಟ್ಟು ಇಟ್ಕೊಳ್ಳೋರು ಬೊಟ್ಟು ಇಡ್ತಾರೆ. ನಾವು ಈ ಥರ ಪೂಜೆ ಸಲ್ಲಿಸ್ತೀವಿ ನಮ್ಮ ಮನೆ ದೇವರಿಗೆ. ದಾಸಂಗ ಇಡಿಸಿ ಬರೋದಂತೇಳಿ ವರ್ಷಕ್ಕೊಂದ್ಸತಿ ಹೋಗಿ ಈ ಥರ ಮಾಡಿಸ್ಕೊಂಡು ಬರ್ತೀವಿ ನಾವು. ಅವ್ರಿಗೆ ಕರೆಸಿ ಇದು ಪೂಜೆ ಮಾಡಿಸಿ ಮತ್ತು ಇದು ನೈವೇದ್ಯ ಇಡಿಸಿ ದಾಸಂಗ ಇಡಿಸಿದ ನಂತರನೇ ಪ್ರಸಾದ ತಗೊಂಡು ಊಟ ಮಾಡೋದು ಸ್ನೇಹಿತರೆ. ಈ ಥರ ನಾವು ಪೂಜೆ ಸಲ್ಲಿಸ್ತೀವಿ. ಈ ದಾಸರಾಯಿಗೆ ಸ್ನೇಹಿತರೆ ಪೂಜೆ ಸಲ್ಲಿಸುವಾಗ ನಮ್ಮ ಗೋತ್ರ ನಾಮಗಳೆಲ್ಲ ಹೇಳಬೇಕು. ಅವಾಗ ನಮ್ಮ ಹೆಸರುಗಳೆಲ್ಲ ಕೂಗಿ ಪೂಜೆ ಸಲ್ಲಿಸ್ತೀವಿ. ಇಲ್ಲಿ ಅವರು ದೇವರಿಗೆ ನಮ್ಮ ಹೆಸರು, ಗೋತ್ರ ನಾಮ ಎಲ್ಲ ಹೇಳಿ ಪೂಜೆ ಮಾಡ್ತಾರೆ ದಾಸರಾಯ. ಇಲ್ಲಿ ಪ್ರತಿ ವರ್ಷ ಸ್ನೇಹಿತರೆ ಒಂದು 4-5 ಫ್ಯಾಮಿಲಿ ನಾವೆಲ್ಲರೂ ಒಂದೇ ಸತಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ, ನಮ್ಮ ಅತ್ತೆಯವರೆಲ್ಲ ಸೇರಿ. ಈಗ ಆರತಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಮನೆಯವರು ಮತ್ತು ನಮ್ಮ ಮೈದನ. ಒಬ್ಬೊಬ್ಬರಾಗಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ತೀವಿ ಇಲ್ಲಿ.
ಇವಾಗ ಅವರು ಪೂಜೆ ಮಾಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಇಲ್ಲ ನಮ್ಮ ಹೆಸರು ಗೋತ್ರ ನಾಮ ಹೇಳ್ತಾ ಇದ್ದೀವಿ. ಅವ್ರ ಹೆಸರು ಹೇಳಿ ಗಂಟೆ ಬಾರಿಸ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೀವಿ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ವಾಯ್ಸ್ ಕಟ್ ಮಾಡಿದ್ದೀನಿ. ಎಲ್ಲರ ಹೆಸರು ಗೋತ್ರನಾಮ ಎಲ್ಲ ನಾವು ಯಾರ್ಯಾರು ಹೋಗಿದ್ದೀವಿ ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ಲರ ಹೆಸರು ಹೇಳಬೇಕಿಲ್ಲಿ. ಈಗ ಪೂಜೆ ಎಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಶಂಖ ಊದ್ತಾರೆ ಸ್ನೇಹಿತರೆ. ಈಗೆಲ್ಲ ಮುಗೀತು. ಈಗ ದಾಸರಾಯ ಹೋಗ್ತಾರೆ ಅವರು ಪೂಜೆ ಮುಗಿಸ್ಕೊಂಡು. ಈಗ ಸ್ವಾಮಿನ ಕಳಿಸಿದ ನಂತರ ನಾವೆಲ್ಲರೂ ಊಟ ಮಾಡ್ತೀವಿ. ಈಗ ಪಾಯಸ ರೆಡಿ ಆಗಿದೆ. ಮತ್ತು ನುಗ್ಗೆಕಾಯಿ ಬದನೆಕಾಯಿ ಸೇರಿಸಿ ಪಲ್ಯ ಮಾಡಿದ್ವಿ, ಮತ್ತು ವೈಟ್ ರೈಸು ಮತ್ತು ಪಪ್ಪು ಮಾಡಿದ್ವಿ ಸ್ನೇಹಿತರೆ. ಈಗ ಎಲ್ಲರೂ ಊಟ ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಏಟಿ ಗಂಗಮ್ಮ ಅಂತ ಹೇಳ್ತಾರೆ ಸ್ನೇಹಿತರೆ. ಗಂಗಾದೇವಿ ಇದ್ದಾಳೆ. ಇದನ್ನು 1-2 ಕಿಲೋಮೀಟ್ರ್ ಆಗುತ್ತೆ. ಸುತ್ತಮುತ್ತಲು ಭಾಳ ಪ್ಲೇಸ್ ಇದ್ದಾವೆ ಸ್ನೇಹಿತರೆ. ಮತ್ತು ಇನ್ನೊಂದು ಕಡೆನೂ ಇದೆ, ನರಸಿಂಹಸ್ವಾಮಿ ಹಂದಿ ಬೇಟೆ ಆಡಿದ್ದು. ಅದು ನಾವು ಮಳೆ ಹಿಡ್ಕೊಂಡಿರೋದು ಕಾರಣ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೆಗಿತೀನಿ ಅದನ್ನು. ಅಲ್ಲಿ ಹಂದಿ ಬೇಟೆ ಆಡಿರೋದು, ನರಸಿಂಹಸ್ವಾಮಿ ಹೆಜ್ಜೆಗಳು ಎಲ್ಲ ಇದೆ ಸ್ನೇಹಿತರೆ. ಆ ಪ್ಲೇಸ್ ಮಾತ್ರ ತೆಗಿಲಿಕ್ಕೆ ಆಗಲಿಲ್ಲ, ನಾವು ಅಲ್ಲಿ ಹೋಗಲಿಲ್ಲ. ಇಲ್ಲಿ ಮಾತ್ರ ಅನುಕೂಲ ಆಯಿತು, ಇಲ್ಲಿ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನ ಇದೆ ಗಂಗಾದೇವಿದು. ಇಲ್ಲಿ ಪಕ್ಕದಲ್ಲೇ ನದಿ ಇದೆ ಸ್ನೇಹಿತರೆ. ನಾವು ಊಟ ಮಾಡಿಕೊಂಡು ಮಧ್ಯಾಹ್ನ ಹೋಗಿದ್ದೀವಿ ಸ್ನೇಹಿತರೆ, 2 ಗಂಟೆ ಸುಮಾರು. ಹಾಗಾಗಿ ಡೋರ್ ಕ್ಲೋಸ್ ಮಾಡಿದರು. ನಾವು ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಗಂಗಮ್ಮ ದೇವಿ ಇದ್ದಾಳೆ. ಇಲ್ಲಿ ಏಟಿ ಗಂಗಮ್ಮ ಅಂತ ಹೇಳ್ತಾರೆ ಸ್ನೇಹಿತರೆ. ಇದೇ ನದಿ ನಾವು ಸ್ನಾನಕ್ಕೆ ಹೋಗಿದ್ವಲ್ಲ, ಅಲ್ಲಿಗೆ ಹರಿದು ಬರುತ್ತೆ ಇದು. ಇಲ್ಲಿ ಗಂಗಮ್ಮ ದೇವಿ ನದಿ. ಇಲ್ಲಿ ನೋಡ್ಕೊಂಬರೋಣ ಅಂತ ಇಲ್ಲಿನೂ ಹೋಗಿದ್ವಿ. ಇದೆಲ್ಲ ನೋಡಿದ ನಂತರ ಸ್ನೇಹಿತರೆ ಮಳೆ ಹಿಡ್ಕೊಂಡಿತ್ತು, ಜಿಟಿ ಜಿಟಿ ಮಳೆ. ಹಾಗಾಗಿ ಅಲ್ಲಿ ಒಂದು ಫೋಟೋ ತಕ್ಕೊಂಡು ನಾವು ಮತ್ತೆ ರಿಟರ್ನ್ ರೂಮಿಗೆ ಬಂದ್ವಿ. ಮತ್ತೆ ನೆಕ್ಸ್ಟ್ ಡೇ ಊರಿಗೆ ಬಂದ್ವಿ ಸ್ನೇಹಿತರೆ. 2 ದಿವಸ ಇರ್ತೀವಿ ನಾವು ಯಾವಾಗಲೂ ಹೋದಾಗ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಪೆನ್ನೋಗ್ಲ.